ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಕಾಫಿ ಶಾಪ್ ಮುಂದ್ಗಡೆ ನಿಂತ್ಕೊಂಡು ಯಾಕೆ ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳ್ತೀಯಲ್ಲಮ್ಮ. ನನಗೆ ಇಲ್ಲೆಲ್ಲ ಕಾಫಿ ಕುಡಿಯೋಕೆ ಇಷ್ಟ ಇಲ್ಲ ಅಕ್ಕ. ನನಗೆ ಕಾಫಿ ಮೇಲೆ ಇಂಟ್ರೆಸ್ಟು ಇಲ್ಲ. ಕೈಯಲ್ಲಿ 100 ಕೆಲಸ ಇಟ್ಕೊಂಡು ಮರ ಹತ್ಕೊಂಡು ಕುತ್ಕೊಂಡ್ರಂತೆ ಹಂಗಾಯ್ತು ನಮ್ ಕತೆ. ಇಷ್ಟೊಂದು ಸಮಸ್ಯೆಗಳಿದೆ, ಅದ್ರಲ್ಲಿ ಕಾಫಿ ಕುಡಿಯೋ ಶೋಕಿ ಬೇರೆ. ನಿನಗೆ ಶೋಕಿ ಅನಿಸ್ತಾ ಇದೆಯಾ ಮಮತಾ? ಇನ್ನೇನ್ ಮತ್ತೆ? ಮಮತಾ 60 ಬೇಕಾ 90 ಬೇಕಾ? ಬಾವ ಏನ್ ಅನ್ಕೊಂಡಿದೀರಾ ನನ್ನ? ಸುಮ್ನೆ ತಮಾಷೆಗಮ್ಮ, ಗರಂ ಆಗ್ಬೇಡ. ನಿಮ್ಮ ಅಕ್ಕ ಸುಮ್ನೆ ಯಾವ್ದಕ್ಕೂ ಎಲ್ಲೂ ಕರ್ಕೊಂಡು ಹೋಗಲ್ಲ. ಅವಳಿಗೆ ಟ್ರಿಪ್ ಅಂದ್ರೆ ಅಲರ್ಜಿ. ಅಕ್ಕ ಸೈಲೆಂಟ್ ಆಗಿ ಯಾಕೆ ನಿಂತ್ಕೊಂಡ್ಬಿಟ್ಟೆ? ಏನಂತ ಅನ್ಕೋಬೇಕು ನಾನು? ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಅಂದ್ರೆ ಕಾಫಿ ಕುಡ್ಸಕ್ಕಂತೂ ಕರ್ಕೊಂಡ್ ಬಂದಿಲ್ಲ ಅನ್ನಂಗಾಯ್ತು. ಯಾರಿಗೋಸ್ಕರ ಆದ್ರೂ ಕಾಯ್ತಾ ಇದೀವಾ? ಹೌದು. ಯಾರು? ಏನ್ ಮೇಡಮ್ ಅವರು ಇಬ್ರು ಸೈಲೆಂಟ್ ಆಗಿ ಕೂತಿದ್ದೀರಾ? ಹಳ್ಳಿಗೆ ಹೋಗೋವರೆಗೂ ಜಸ್ಟ್ ಎಂಜಾಯ್ ದ ಟ್ರಿಪ್ ಅಷ್ಟೇ. ಆಕ್ಚುಲಿ ನಾನು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ವಿಕ್ಕಿ. ನನ್ ಬಗ್ಗೆನಾ? ಗ್ರೇಟ್. ಏನ್ ಯೋಚನೆ ಮಾಡ್ತಿದ್ಯಾ ಮನ್ವಿ? ನಿನ್ಗೋಸ್ಕರ ಒಂದ್ ಪ್ಲಾನ್ ಮಾಡ್ತಾ ಇದ್ದೀನಿ. ನನ್ನ ರೇಗಿಸ್ತಿಲ್ಲ ತಾನೆ? ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ವಿಕ್ಕಿ ಬೇಡ, ಅವಳ ಮಾತಿಗೆ ಬೀಳ್ಬೇಡ, ಆಮೇಲೆ ನಿನಗ್ ಚೊಂಬೆ. ನೋ ತನ್ವಿ, ಮನ್ವಿ ಮಾತು 1% ವರ್ಕ್ ಆಗುತ್ತೆ ಅಂದ್ರು ನಾನು ಅವಳ ಮಾತು ಕೇಳ್ತೀನಿ. ಕಮಾನ್ ಮನ್ವಿ, ಹೇಳು, ಏನದು ನಿನ್ ಪ್ಲಾನ್? ಈಗ ಹೇಳಲ್ಲ, ಹಳ್ಳಿಗೆ ಹೋದ್ಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ಸರ್ಪ್ರೈಸ್. ಇಸ್ ಇಟ್? ವಾವ್. ಅಂಡ್ ನನ್ನ ಪ್ಲಾನ್ ಇಂದ ನೀನು ಆದ್ಯಾಗೆ ಇನ್ನೂ ಹತ್ರ ಆಗ್ಬೋದು. ವಾಹ್, ದಟ್ಸ್ ಗ್ರೇಟ್ ಮನ್ವಿ, ದಟ್ಸ್ ಗ್ರೇಟ್. ಎಸ್ ಎಸ್, ವಿಕ್ಕಿ ಇಸ್ ಎಕ್ಸೈಟೆಡ್. ಓಕೆ ಓಕೆ ಓಕೆ. ಹಲೋ ವಿಕ್ಕಿ, ಮುಂದೆ ನೋಡ್ಕೊಂಡು ಓಡ್ಸು. ಏಯ್ ಕಮಾನ್ ಯಾರ್, ಏನ್ ಈ ಗಾಡಿ ಓಡಿಸ್ತಿದ್ದೀನ? ಜಸ್ಟ್ ಚಿಲ್, ಜಸ್ಟ್ ಚಿಲ್. ಆದ್ಯ ಆದ್ಯ ಆದ್ಯ, ನಾನಾದಷ್ಟು ಬೇಗ ನಿನ್ನ ಹತ್ರ ಬರ್ತಾ ಇದ್ದೀನಿ. ಆದ್ಯ ಆದ್ಯ, ಜೀವದ ಜೀವನಿ ಜನ್ಮದ ಆದ್ಯ ಆದ್ಯ ಆದ್ಯ, ಆದ್ಯ ಹತ್ರ ಹೋಗ್ತಾ ಇದ್ದೀನಿ, ಆದ್ಯನ ಹತ್ರ ಹೋಗ್ತಾ ಇದ್ದೀನಿ. ಆದ್ಯ ಆದ್ಯ ಆದ್ಯ. ಬನ್ನಿ ಹೋಗೋಣ. ಅಕ್ಕ ಇವಳು ಯಾಕೆ ಇಲ್ಲಿಗೆ ಬಂದ್ಲು? ವಾ, ಸ್ಟೋರಿ ಮೇ ಟ್ವಿಸ್ಟ್. ಕೂತ್ಕೋ, ಹೇಳ್ತೀನಿ. ಹಾಯ್, ಪ್ಲೀಸ್. ಡಾಕ್ಟರ್ ರೇಖಾ ಡಬಲ್ ಆಕ್ಟಿಂಗಾ ಇಲ್ಲ ಸಿಂಗಲ್ ಆಕ್ಟಿಂಗಾ? No, one and only single acting. ಅಲ್ಲ, ಇಲ್ಲಿ ಯಾರಿಗೆ ಮೆಮರಿ ಲಾಸ್ ಆಗಿದೆ ಅಂತ ಬಂದ್ರಿ? ಸಮುತ್ತ, ನೀನೇ ಹೇಳ್ಬಿಡು.
ಹೇಳಿದ್ನಲ್ಲ, ನಾನು ಯಾವುದನ್ನು ಕೈ ಚೆಲ್ಲಿ ಕೂತಿಲ್ಲ. ಇವತ್ತಿಗೂ ಎಲ್ಲ ನನ್ನ ಕಂಟ್ರೋಲಲ್ಲೇ ಇದೆ. ಅದಕ್ಕೆ ಸಾಕ್ಷಿ ದ ಗ್ರೇಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ರೇಖಾ ನಮ್ಮ ಮುಂದೆ ಕೂತಿರೋದು. ಅಮ್ಮ ಮಮತಾ, ನಿಂತ್ರೆ ಕಾಲು ನೋವು ಬರುತ್ತೆ, ಕೂತ್ಕೋ. ರೇಖಾ ಈಗ ನಮ್ಮ ಪಕ್ಷ. ನಾನು ಅಂದ್ಕೊಂಡೆ ಇಂಥದ್ದೊಂದು ಪ್ಲಾನ್ ಮಾಡಿ ಕರೆಸಿರ್ತೀಯ ಅಂತ. ಹಾಗಾದ್ರೆ ಪ್ರಭಾಕರ್ನ ಟ್ರೀಟ್ ಮಾಡ್ತಾ ಇರೋದು? ಟ್ರೀಟ್ಮೆಂಟ್ ಅಲ್ಲಿ 2 ವಿಧ ಇರುತ್ತೆ. ಒಂದು ಹುಷಾರಾಗ್ಲಿ ಅಂತ ಟ್ರೀಟ್ಮೆಂಟ್ ಮಾಡೋದು, ಇನ್ನೊಂದು ಹುಷಾರ್ ತಪ್ಲಿ ಅಂತ ಟ್ರೀಟ್ಮೆಂಟ್ ಮಾಡೋದು. ಇದ್ಯಾವುದಕ್ಕೆ? ನಾನು ಈಗ ಪ್ರಭಾಕರ್ಗೆ ಕೊಡ್ತಾ ಇರೋ ಮಾತ್ರೆ ಯಾವ್ದು ಅನ್ಕೊಂಡಿದೀರಾ? ಮೆಮೊರಿ ವಾಪಸ್ ಬರೋದಕ್ಕಲ್ಲ, ಮತ್ತೆ ಅವ್ರನ್ನ ಇನ್ನಷ್ಟು ಹುಚ್ಚರನ್ನಾಗಿ ಮಾಡಕ್ಕೆ. ಅಭಿ, ಇದೇ ನಮ್ಮ ಚಿಕ್ಕಜ್ಜಿ ಮನೆ. ರೀ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ರೀ, ಈ ಮನೆ ನೆನಪಿದೆಯಾ ನಿಮಗೆ? ನಾವು ಮದುವೆ ಆದ ಹೊಸದ್ರಲ್ಲಿ ಇಲ್ಲೆಲ್ಲ ತುಂಬ ಓಡಾಡಿದ್ವಿ, ತುಂಬ ದಿನ ಇಲ್ಲೇ ಇದ್ವಿ. ನೆನಪಾಗ್ತಾ ಇದೆಯಾ ನಿಮಗೆ? ನೆನ್ಪು ಮಾಡ್ಕೊಳ್ರಿ. ಈಗ ಬಂದಿದ್ದೀವಲ್ವಾ, ಹೊಸ ಜಾಗ, ಹೊಸ ವಾತಾವರಣ, ಇದನ್ನೆಲ್ಲ ನೋಡ್ತಾ ನೋಡ್ತಾ ಹೋಗ್ತಾ ಹೋಗ್ತಾ ನೆನಪಾಗ್ಬೋದು. ನೀವು ಬೇಜಾರಾಗಬೇಡಿ. ಅಣ್ಣ,